ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅದ್ದೂರಿ ಸ್ವಾತಂತ್ರ್ಯೋತ್ಸವ ದೇಶ ಆಚರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ ಜೆನ್ಜಿ ಪ್ರೊಟೆಸ್ಟನ್ನು ಬ್ಯಾಕ್ಗ್ರೌಂಡ್ ಆಗಿಟ್ಕೊಂಡು ದೇಶ ಸ್ವಾತಂತ್ರ್ಯ ಪಡೆದು 80 ವರ್ಷಗಳಾಗಿರುವಾಗ ಸ್ವಾತಂತ್ರ್ಯದ ಉದ್ದೇಶ ಈಡೇರ್ತಾ ಎಷ್ಟರ ಮಟ್ಟಿಗೆ ಈಡೇರಿದೆ, ಮುಂದೆ ಸಾಗಬೇಕಾದ ಮಾರ್ಗ ಯಾವುದು ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಸೈದ್ಧಾಂತಿಕವಾಗಿ ಎರಡು ವಿರುದ್ಧ ನೆಲೆಗಳಲ್ಲಿ ನಿಂತಿರುವ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ವಿಕ್ರಮ್ ಫಡ್ಕೆ ಅವರು ಹಾಗೂ ಸುಧೀಂದ್ರ ಮೊರಳ್ಳಿ ಅವರು. ಕಾರ್ಯಕ್ರಮಕ್ಕೆ ಇಬ್ಬರು ಕೂಡ ಸ್ವಾಗತ. ನಮಸ್ತೆ. ಅವರನ್ನು ಪ್ರಶ್ನಿಸೋದಕ್ಕೆ ಜೆನ್ಜಿ ಅನ್ನಬಹುದಾದ ಕೆಟಗರಿಯಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕ್ರಮ್ ಫಡ್ಕೆ ಅವ್ರನ್ನ ಮೊದಲಿಗೆ ಕೇಳ್ತೀನಿ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾಗ ಸ್ವಾತಂತ್ರ್ಯ ಬೇಕು ಅಂತ 120 ವರ್ಷದ ಹೋರಾಟ ನಡೀತು. ಆ ಹೋರಾಟಗಾರರಿಗೆ ಇಂಥ ಕಾರಣಕ್ಕಾಗಿ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋದು ಒಂದು ಕನಸಿತ್ತು. ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಗಿದೆ ಸರ್. ಆ ಕನಸು ಈಡೇರಿದೆಯಾ? ಇದು ದೇಶ ನಿರ್ಮಾಣ, ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ. ಇದು ಒಂದು ಸಲಿಗೆ ಮುಗಿದೋಯ್ತು ಅಂತ ಇರಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಎಸ್, ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಪ್ರತಿ ಸಲಿನೂ ನಾವು ಕೆಲಸ ಮಾಡ್ತಾನೇ ಇರಬೇಕು. ನಾವು ಡೈಲಿ ಒಂದು ದಿವಸ ಸ್ನಾನ ಮಾಡಿದರೆ ಸಾಕಾಗಲ್ಲ. ಪ್ರತಿ ದಿವಸ ಸ್ನಾನ ಮಾಡಬೇಕು, ಪ್ರತಿ ದಿವಸ ಸ್ವಚ್ಛವಾಗಿರಬೇಕು, ಪ್ರತಿ ದಿವಸ ಊಟ ಮಾಡಬೇಕು, ಪ್ರತಿ ದಿವಸ ವ್ಯಾಯಾಮ ಮಾಡಬೇಕು. ಹಾಗೆಯೇ ದೇಶ ಕೂಡ ಪ್ರತಿನಿತ್ಯ ಎಚ್ಚರದಿಂದ ಇರಬೇಕು. ಪ್ರತಿನಿತ್ಯ ತನ್ನ ಕೆಲಸ ತಾನು ಎಲ್ಲರೂ ಮಾಡ್ತಾ ಇರಬೇಕು. ಎಷ್ಟು ಪರ್ಸೆಂಟೇಜ್ ಆಯಿತು, ಎಷ್ಟು ಪರ್ಸೆಂಟೇಜ್ ಆಗಲಿಲ್ಲ ಅನ್ನೋದು ಮುಖ್ಯ ಅಲ್ಲ, ಲೆಕ್ಕಕ್ಕೆ ಸಿಗೋದಿಲ್ಲ. ಎಲ್ಲೋ ಒಂದ್ಸಲಿ ಕಮ್ಮಿ, ಆರೋಗ್ಯ ಒಂದ್ಸಲಿ ಕೆಡುತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ. ಈ ಥರದ್ದು ಏರುಪೇರುಗಳು ಇದ್ದೇ ಇರ್ತವೆ. ಮತ್ತು ನಮ್ಮ ದೇಶ 1947ರಲ್ಲಿ ಹುಟ್ಟಿದ ದೇಶ ಅಲ್ಲ. ಸ್ವಾತಂತ್ರ್ಯ ಸಿಕ್ತು ಅಂತಂದ್ರೇನು, ಪರಕೀಯರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಮಗೆ ಅಂದರೆ ಯಾರು? ನಾವೊಂದು ದೇಶ ಅಂತ ಸಹಸ್ರಾರು ವರ್ಷಗಳಿಂದ ಇರುವಂಥ ದೇಶ ಇದು. ಇಟ್ ಈಸ್ ಅ ಸಿವಿಲೈಸೇಷನಲ್ ಸ್ಟೇಟ್. ಇಟ್ ಈಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಎಂಟಿಟಿ. ಸುಧೀರ್ ಅವರೇ, ಸ್ವಾತಂತ್ರ್ಯ ಕೊಡಿಸಿದವ್ರು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರೆ ಈಗಿನ ದೇಶ ಜನ ನೋಡಿ, ನಾವು ಹೋರಾಟ ಮಾಡಿದ್ದು ಸಾರ್ಥಕ ಆಯ್ತಪ್ಪ, ಇದಕ್ಕಾಗಿ ನಾವು ಹೋರಾಟ ಮಾಡಿದ್ದು ಅನ್ಕೊಳ್ತಾರ, ಅಥವಾ ಇದಕ್ಕಾಗಿ ನಾವು ಹೋರಾಟ ಮಾಡಿದ್ದು ಅಂತ ಅನ್ಕೊಳ್ತಾರ? ಎರಡೂ ಸತ್ಯ. ಸ್ವತಂತ್ರಕ್ಕಾಗಿ ತ್ಯಾಗ ಮಾಡಿದಂತಹ ಜೀವಗಳಿಗೆ ಇದಕ್ಕೇನಪ್ಪ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದ್ದು, ಈ ಭ್ರಷ್ಟಾಚಾರವನ್ನು ನೋಡ್ಲಿಕ್ಕ, ಇಂಥದ್ದನ್ನು ನೋಡ್ಲಿಕ್ಕ, ಇಂತಹ ಅಧಪತನ ಕಾಣಲಿಕ್ಕ ಅನ್ನುವಂಥದ್ದೂ ಅನಿಸಿದೆ. ಅರೆ, ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ದೇಶ ಈಗ ದೇಶ ಅಂತಾಗಿ ಇಂಥದ್ದನ್ನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯ್ತಾ ಅನ್ನುವಂಥದ್ದನ್ನು ಸಹ ಒಂದು ಸಂಭ್ರಮ ಪಡುವಂಥ ರೀತಿಯಲ್ಲೂ ಇದೆ. ಇದು ಎರಡು ರೀತಿಯಲ್ಲಿ ನಾವು ಅರ್ಥೈಸೋಕ್ಕೆ ಹೊರಟ್ರೆ, ತಮ್ಮ ಪ್ರಶ್ನೆಗಳ ಆಧಾರದಲ್ಲಿ ನಾವು ಸಾಧನೆಗಳನ್ನೇನು ಕಡಿಮೆ ಮಾಡಿಲ್ಲ. ಒಂದು ಮಾತಿತ್ತು, ಸ್ವತಂತ್ರ ಬಂದ ಹೊಸರಲ್ಲಿ ಒಂದು ಗುಂಡು ಪಿನ್ನನ್ನು ತಯಾರಿಸಲಿಕ್ಕೆ ಸಾಧ್ಯವಾಗದಂತಹ ದೇಶ ಅಂತ ಹೇಳುವ, ಮತ್ತು ವಿದೇಶಿಗರ ದೃಷ್ಟಿಯಲ್ಲಿ ಇದೇನೋ ಹಾವಾಡಿಗರ ಮತ್ತೊಬ್ಬರ ಇವರ ದೇಶ ಅಂತ ಹೇಳುವಂತಹ ದೇಶ ಇವತ್ತು ವಿಶ್ವಕ್ಕೆ ಒಂದು ಮಾದರಿಯಾಗುವಷ್ಟು ಮಟ್ಟದ ಸಾಧನೆಗಳನ್ನು ಇದು ಮಾಡಿದೆ ಅನ್ನೋದು ಸತ್ಯ. ಹಾಗಾಗಿ ಇದಕ್ಕೆಲ್ಲ ಸಾಧನೆ ಎಲ್ಲಾಯಿತು? ನಾನೊಂದು ಸ್ವಲ್ಪ ವಿಕ್ರಮ್ ಫಡ್ಕೆ ಅವರ ಅಭಿಪ್ರಾಯಕ್ಕೆ ಸ್ವಲ್ಪ ಭಿನ್ನತೆಯನ್ನು ಏನು ತಡಿತೀನಿ ಅಂದರೆ, ಈ ದೇಶ ಅನ್ನೋದು ಅಸ್ತಿತ್ವ ಇತ್ತು, ಆದರೆ ಈ ಸ್ವರೂಪದಲ್ಲಿಲ್ಲ. ಅದನ್ನು ನೀವೇ ಹೇಳಿದ್ರಿ. ಇಲ್ಲಿದ್ದಂತಹ 56 ದೇಶಗಳು, ಇಲ್ಲಿರ್ತಕ್ಕಂಥ ವಿವಿಧ ರಾಜರುಗಳು, ಅವರುಗಳ ಗುಂಪುಗಾರಿಕೆಗಳು, ಅವರುಗಳೇ ರೂಪಿಸ್ಕೊಂಡಿರ್ತಕ್ಕಂಥ ಕಾನೂನುಗಳು, ಇವೆಲ್ಲ ಇದ್ದಿರ್ತಕ್ಕಂಥ ಹೊಸರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿದ್ವಲ್ಲ, ಆ ಸ್ವೀಕಾರ ಮಾಡಿರೋದೇ ಈ ದೇಶದ ಭಾರಿ ದೊಡ್ಡ ಸಾಧನೆ, ಮೊದಲ ಸಾಧನೆ ಅದು. ಆ ಸಂವಿಧಾನವನ್ನು ಸ್ವೀಕಾರ ಮಾಡಿದ ಕಾರಣಕ್ಕಾಗಿ ಇವತ್ತು ಯಾವ ಜನರಿಗೆ ಕುಡಿಯುವ ನೀರಿನ ಬಾವಿಯನ್ನು ಮುಟ್ಟಲಿಕ್ಕೆ ನಾವು ಅವಕಾಶವನ್ನು ಬೇರೆ ಬೇರೆ ಸಾಮಾಜಿಕ ಸಂದರ್ಭದಲ್ಲಿ ನಾವು ನಿರಾಕರಿಸಿದ್ವೋ, ಅವರಿಗೆ ಇವತ್ತು ನೀರು ಅವರ ಹಕ್ಕಾಗಿದೆ. ಸ್ವತಂತ್ರ ಬಂದ್ರಿಂದ ಏನು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈಗ ಆಡಳಿತ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರೆಗೂ ಸಹಿತ ಎಲ್ಲರೂ ಸಹಿತ ಈ ದೇಶ ಕಟ್ಟುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಬೇರೆ ಬೇರೆ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಹೊಣೆಗಾರಿಕೆ, ನಮ್ಮ ಬ್ಯೂರೋಕ್ರಾಟ್ಸ್ ಈ ಕರಪ್ಷನನ್ನು ನೋಡ್ತಾ ಇರೋ ಹೊತ್ತಿನಲ್ಲೇ ಪ್ರಾಮಾಣಿಕ ಅಧಿಕಾರಿ ಒಬ್ಬ ಎದ್ದು ಕೂತ್ಬಿಡ್ತಾನಲ್ಲಿ. ಹಾಗಂತ ಬೇರೆಯವರು ಇಲ್ವಾ? ಇಂಡಿಯಾ ಇಸ್ ಅ ಕೇವಸ್ ಇನ್ ಆರ್ಡರ್ ಅಂತ ಯಾರು ಹೇಳ್ತಾರೆ. ಹೌದೌದು, ಸತ್ಯವಾದ ಮಾತು ಅನ್ಸುತ್ತೆ. ಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ. ಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ. ಅದು ಆದರೆ ನಮ್ಮ ಯುವ ಜನಾಂಗ ಅನ್ನೋದೇನಿದೆ, ಅದು ನೀವು ಮೊದಲ ಹೇಳಿದ್ರಲ್ಲ,
ಇತ್ತೀಚಿನ ಹೋರಾಟಗಳನ್ನು ನೋಡಿದಾಗ ಈ ಸ್ವತಂತ್ರ ಬಂತು, ಎಲ್ಲ ಬಂತು, ಏನೋ ನಡ್ಕೊಂಡು ಹೋಗ್ತಿದೆ ಈ ದೇಶ ಅಂತ ಅಷ್ಟೇ ತಿಳ್ಕೊಂಡಿದ್ರು ಅವರು. ಆ ಜನಾಂಗ, ಅದನ್ನು ಜೆನ್ ಝಿ ಅಂತ ನೀವು ಕರಿತೀರೋ ಅಥವಾ ಒಂದು ಹೊಸ ತಲೆಮಾರು ಅಂತ ಕರಿತೀರೋ, ಆ ಜನಾಂಗ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಚಾರವನ್ನು ಒಂದು ಇಟ್ಕೊಂಡು, ಅಥವಾ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರು, ಇವರು ಅಡ್ವೊಕೇಟ್, ನಾನು ಅಡ್ವೊಕೇಟ್ ಆಗಿ ಹೇಳ್ತೀನಿ, ಸ್ವಲ್ಪ ಇನ್ಸೆನ್ಸಿಟಿವ್ ಸ್ಟೇಟ್ಮೆಂಟ್ ಅದು. ಚೀಫ್ ಜಸ್ಟಿಸ್ ಅವರು ಅವ್ರ ಜೊತೆಗೆ ಅವರಿಗೆ ಗೌರವದಿಂದ ಈ ಮಾತನ್ನು ಹೇಳ್ತೇನೆ, ಸೀಟಲ್ಲಿ ಕೂತವ್ರು ಬಳಸಿರ್ತಕ್ಕಂಥ ಅಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಬ್ದವೇ ಒಂದು ಚಳುವಳಿಗೆ ರೂಪ ಕೊಟ್ಟಿದ್ದಿದೆಯಲ್ಲ, ಅದು ಒಂದು ಹೊಸ ಮಾದರಿ ಅಂತ ನನಗೆ ಅನಿಸ್ತಿದೆ. ಬೈಯುವಾಗ ದೊಡ್ಡವರ ಭಾವನೆ ಏನಿತ್ತು ಅನ್ನೋದು ಮ್ಯಾಟರ್ ಆಗೋದಿಲ್ವಾ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಲಾಟೆ ಮಾಡ್ತಿದ್ರಪ್ಪ, ಕಾಂಗ್ರೆಸ್ಸಿನ ಸಮಾವೇಶ, ಯೂಸ್ಲೆಸ್ ಫೆಲೋಸ್ ಅಂದರು ಕಾರ್ಯಕರ್ತರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿ ತಮ್ಮ ಕಾರ್ಯಕರ್ತರು ಯೂಸ್ಲೆಸ್ ಫೆಲೋ ಅನ್ನೋದಲ್ಲ ಭಾವನೆ ಇದ್ದದ್ದು, ನಡವಳಿಕೆ. ಆ ನಡವಳಿಕೆಯನ್ನು ಖಂಡಿಸ್ತಾ ಇದ್ರು. ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಬಿಹೇವ್ ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ರು. ನಮಗೆ ಹೆಂಗೆ ಯೂಸ್ಲೆಸ್ ಫೆಲೋಸ್ ಅಂದರು, ನಾವು ಕಾರ್ಯಕರ್ತರಲ್ವಾ, ಪಕ್ಷಕ್ಕೆ ದುಡ್ದಿಲ್ವಾ ಅಂತ ಅನ್ಕೊಂಡ್ಬಿಟ್ರೆ ಕಾರ್ಯಕರ್ತರು. ಇಲ್ಲ, ಚೀಫ್ ಜಸ್ಟಿಸ್ ಅವರು ಬಳಸಿರ್ತಕ್ಕಂಥ ಶಬ್ದ ಒಂದು ತೀರ್ಪಿನ ಸಂದರ್ಭದಲ್ಲಿ ಎಲ್ಲ ಏನು ಈ RTI ಆಕ್ಟಿವಿಸ್ಟ್ಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಯೂತ್ಸು, ಅವರೆಲ್ಲ ಜಸ್ಟ್ ಆಕ್ಟಿಂಗ್ ಆಸ್ ಕಾಕ್ರೋಚಸ್ ಅಂತೆಲ್ಲ ಹೇಳಿದ್ದಿದೆಯಲ್ಲ, ಸ್ವಲ್ಪ ಅಸೂಕ್ಷ್ಮವಾದಂಥ ಮಾತು ಅಂತ ನನಗೆ ಅನಿಸುತ್ತೆ. ಒಂದು ಪೊಲಿಟಿಕಲ್ ಡೈಲೆಕ್ಟಲ್ಲಿ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕರ್ತರು ಅಶಿಸ್ತಿನಿಂದ ವರ್ತಿಸಿದಾಗ ಅದ್ರ ದೊಡ್ಡ ಪರಂಪರೆನೇ ಇದೆ. ಕುವೆಂಪುರವರು ಏನಂದ್ರು, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಕುವೆಂಪುನು ಹೇಳಿದ್ದಾರೆ ಬಾರಿ ಹಿಂದೆ. ಆ ಮಾದರಿಯಲ್ಲಿ ಇವ್ರು ಹೇಳಿದ್ದಕ್ಕೂ ಚೀಫ್ ಜಸ್ಟಿಸ್ ಅವರು ಅದನ್ನು ಬಳಸಿದ್ದು ಅಸೂಕ್ಷ್ಮ ಆಗಿದೆ ಅಂತ ಹೇಳಿ ಚೀಫ್ ಜಸ್ಟಿಸ್ಗೆ ಅನಿಸ್ಬಿಟ್ಟಿದೆ. ಚೀಫ್ ಜಸ್ಟಿಸ್ಗೆ ಅನಿಸ್ಬಿಟ್ಟಿದೆ. ಅಲ್ಲ, ಇಷ್ಟು ಚಳವಳಿ ಆದ್ಮೇಲೆ ಯಾರಿಗಾರು ಅನ್ಸುತ್ತೆ, ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ, ಹಂಗೆ ಹೇಳಿರಲಿಲ್ಲ ಅಂತ ಎಲ್ಲರೂ ಹೇಳೇ ಹೇಳ್ತಾರೆ. ಅದು ಈ ಕಾರಣಕ್ಕೆ ಚೀಫ್ ಜಸ್ಟಿಸ್ ಅವರಿಗೂ ಸಹಿತ ನಾನು ಅಭಿನಂದಿಸ್ತೀನಿ ಈಗ. ಯಾಕೆ ಅಂತಂದ್ರೆ ಅವರು ಹಠಮಾರಿ ಆಗಿಲ್ಲ, ತುಂಬ ಡೆಮೊಕ್ರೆಟಿಕ್ ಆಗಿ ವರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಇಲ್ಲ ಫಸ್ಟಿಗೆ ಆ ವಿಡಿಯೋ ನೋಡೋಕ್ಕೆ ನನಗೆ ಏನು ಲಾಠಿ ಚಾರ್ಜ್ ಆಗಿದ್ದು ವಿಡಿಯೋ ನೋಡೋಕ್ಕೆ ನಮ್ಗೆ ಪುರ್ಸೊತ್ತಿಲ್ಲ ಅಂತಂದರು. ಐ ವಾಸ್ ದೇರ್, ಅವತ್ತು ನಾನು ಕೋರ್ಟಲ್ಲಿ ಇದ್ದೆ ಅವರ ಸ್ಟೇಟ್ಮೆಂಟ್ ಮಾಡುವಾಗ. ನನಗೇನೆ ಅಯ್ಯಪ್ಪ ಇದ್ಯಾಕೆ ಹಿಂಗೆ ಅಂತ ಅನಿಸ್ತಾ ಇತ್ತು. ಆದರೆ ಮಾರನೇ ದಿವಸ ಅವ್ರು ಬದಲಾವಣೆ ಆಯ್ತು. ಅವ್ರೇನಂದ್ರು, ಇಲ್ಲ ನಾವು ನೋಡ್ತೀವಿ, ಪರಿಹಾರ ಕೊಡ್ತೀವಿ, ಇದು ಪರಿಹಾರ ಕೊಡಬೇಕು ಅನ್ನುವಂಥ ಮಾತು. ನಾನು ಇದನ್ನು ಸುಧೀರ್ ಅವ್ರು ಏನು ಹೇಳಿದಾರಲ್ಲ, ಶ್ಲಾಘನೀಯವಾಗಿದೆ. ಮತ್ತು ನೋಡಿ, ಚರ್ಚೆ ಮಾಡಬೇಕು ಅಂತಂದರೆ ವಿರೋಧಿಸಲೇಬೇಕು ಅನ್ನೋದು ಅಲ್ಲ. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇದ್ದಾಗ ನಾವು ಮುಂದಿನ ಭವಿಷ್ಯ ನೋಡಬೇಕು. ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಯವರು, ಅವರಿಗೆ ಒಂದು ಒಳ್ಳೆ ದೇಶನ ನಾವು ಬಿಟ್ಟು ಹೋಗಬೇಕು. ಇದರ ಬಗ್ಗೆ ನಮ್ಮ ಯೋಚನೆ ಇರಬೇಕು. ಇವರು ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ರಚಿಸಿದಂಥ ಸಂವಿಧಾನ ಇದೆಯಲ್ಲ, ಇಟ್ ವಾಸ್ ಅ ಗ್ರೇಟ್ ಇಪೋಕ್ ನಮ್ಮ ದೇಶದಲ್ಲಿ. ಅದರೊಳಗೆ ಎರಡನೇ ಮಾತೇ ಇಲ್ಲ. ಅಂದರೆ ಇವಾಗ ದೊಡ್ಡವರು ಚಿಕ್ಕವರು ಎಲ್ಲರೂ ಸಮಾನರು ಅನ್ನೋದು ಒಂದು ಏನು ಯೋಚನೆ ಬಂತಲ್ಲ. ಮತ್ತು ಪ್ರತಿ ಸಲ ಇದು ನಮ್ಮ ದೇಶದ, ಇವ್ರು ಹೇಳಿದ್ರಲ್ಲ, ನಮ್ಮ ದೇಶದ ಒಂದು ಗುಣ ಇದು, ನಮ್ಮ ನೆಲದ ಒಂದು ಗುಣ ಇದು. ಒಂದೆರಡು ಪ್ರಶ್ನೆಗಳನ್ನು ತಗೊಳ್ತೀನಿ. ನಮಸ್ತೆ, ನನ್ನ ಹೆಸರು ಸುವರ್ಣ ಅಂತ, ಗದಗಿಂದ ಬಂದಿದ್ದೀನಿ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಇನ್ನು 20 ವರ್ಷ ಕಳೆದ್ರೆ ನಾವು ಶತಮಾನೋತ್ಸವಕ್ಕೆ ಬರ್ತೀವಿ. ಜನ್ಜಿ ಇವಾಗ ಏನು ಪ್ರೊಟೆಸ್ಟ್ ಮಾಡ್ತಾ ಇದೆ, ಈಗ ಮೊದಲು ಹೇಳ್ತಿದ್ದು ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ, ಅದು ನೀವು ಒಪ್ಕೋತೀರಾ? ಕಾಳಿದಾಸಂದು ಒಂದು ಮಾತು ಹೇಳಿಬಿಡ್ತೀನಿ. ಅವನು ಹೊಸದಾಗಿ ಕವಿಯಾಗಿ ಇದು ಮಾಡಬೇಕಾದ್ರೆ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವಧ್ಯಂ ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಂತ. ಅಂದರೆ ಪುರಾಣ ಮಿತ್ಯೇವ ನ ಸಾಧು ಸರ್ವಂ, ಹಿಂದಿನ ಕಾಲದಲ್ಲಿ ಹೇಳ್ಬಿಟ್ಟಿದೆ ಅನ್ನೋದಕ್ಕೆ ಅದು ಎಲ್ಲವೂ ಸರಿಯಲ್ಲ. ನವಾಪಿ ಕಾವ್ಯಂ ನವಮಿತ್ಯವಧ್ಯಂ ಅಂದರೆ ಹೊಸದಾಗಿ ಯಾರೋ ಒಂದು ಬಂದಿದ್ದಾರೆ ಅಂತಂದ್ರೆ ಅದು ತಪ್ಪು ಅಂತಲ್ಲ. ತಪ್ಪು ಸರಿ ಅಂತ ನಿರ್ಣಯ ಮಾಡಬೇಕಾಗಿರೋದು ಆ ಸಬ್ಸ್ಟೆನ್ಸ್ ನೋಡಿ. ಹಳೆಯದ್ರೊಳಗೂ ಒಳ್ಳೇದಿರಬಹುದು, ಸರಿ ಇಲ್ಲದೆ ಇರೋದು ಇರಬಹುದು, ಹೊಸದ್ರೊಳಗೂ ಸರಿ ಇರೋದಿರಬಹುದು, ಸರಿ ಇಲ್ಲದೆ ಇರೋದಿರಬಹುದು. ಸಂತರು ಅಂದ್ರೆ ಸಜ್ಜನರು, ಬುದ್ಧಿವಂತರು ಅದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಪರೀಕ್ಷೆ ಮಾಡಿ ನೋಡಿದ ಮೇಲೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯ ಮಾಡ್ತಾರೆ. ಮೂಢರು ಬೇರೆಯವ್ರ ಮಾತನ್ನೇ ಕೇಳ್ತಾರೆ ಅಂತ. ಸರ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶ್ರೀ ಗುರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥದ್ದು. ಸರ್, ಮೊದಲನೇದಾಗಿ ನಮ್ಮ ದೇಶ ಅಂತಕ್ಕಂಥದ್ದು ಸಂಪದ್ಭರಿತ ದೇಶ ಅಂತ ಸರ್ ಹೇಳಿದರು, ವಿಕ್ರಮ್ ಸರು. ತಾವು ಒಂದು ಪ್ರಶ್ನೆ ಕೇಳಿದ್ರಿ ಸರ್, ಈ ಸ್ವತಂತ್ರ ಬಂದಿದೆ ನಮಗೆಲ್ಲ ರೀಚ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಹೌದು, ರೀಚ್ ಆಗಿದೆ ಅಂತ ನಾನು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೇರೆಯವರಿಂದ ನಾವು ಆಳಿಸ್ಕೊಳ್ಳೋದು ಬದಲು ನಾವೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಆಳ್ವಿಕೆ ಮಾಡತಕ್ಕಂಥ ಕೆಪಾಸಿಟಿ ನಮಗಿದೆ. ಓಕೆ, ಹಾಗಾಗಿ ನಾವು ಆಳ್ಬೋದು, ನಾವು ಅಭಿವೃದ್ಧಿ ಮಾಡ್ಬೋದು ಅಂತ. ನಂಬರ್ 2 ಏನು ಅಂತಂದರೆ,
ನಮ್ಮ ದೇಶದಲ್ಲಿ ಸಂಪತ್ತು ಅಂತಕ್ಕಂಥದ್ದು ಜಾಸ್ತಿ ಇದೆ. ಯಾವ ಸಂಪತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನಮಗೆ ಆದಾಯ ಅಂತಕ್ಕಂಥದ್ದು ಅಂದರೆ ದೇಶದ ಸಂಪತ್ತು ಆದಾಯ ಅಂತಕ್ಕಂಥದ್ದು ಜಾಸ್ತಿ ಇದೆ. ಈ ಆದಾಯವನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದು ಮೇಜರ್ ಅಂತಕ್ಕಂಥದ್ದು ಎಫೆಕ್ಟ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾಯಿದೆ. ನಾನೊಂದು ಚಾನಲ್ನ ಎಡಿಟರ್ ಆಗಿದ್ದೀನಿ. ನಮಗೂ ಪತ್ರಕರ್ತರು ಬೇಕು. ಆವಾಗವಾಗ ಇಂಟರ್ವ್ಯೂಗಳನ್ನು ಮಾಡ್ತೀವಿ. 100 ಜನನ ಇಂಟರ್ವ್ಯೂ ಮಾಡಿದರೆ 5 ಜನ ಒಳ್ಳೆ ಹುಡುಗರು ಸಿಗೋದಿಲ್ಲ. ಜರ್ನಲಿಸಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಅಂತಾರೆ ಅವರು. ದಿನಕ್ಕೆ 2 ಪೇಪರಾರು ಓದ್ತಿರೋನಪ್ಪ ಬೇರ್ ಮಿನಿಮಮ್ ಅಂದರೆ ಇಲ್ಲ. ಅರ್ಥ ಆಯ್ತಾ? ಈ ಪರಿಸ್ಥಿತಿಯಲ್ಲಿ ಕಾಲೇಜಿನಿಂದ ಹುಡುಗರು ಹೊರಗೆ ಬಂದು ಜಾಬ್ ಇಲ್ಲ ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಜಾಬು? ಬನ್ನಿ ಇಂಡಸ್ಟ್ರಿಗಳಿಗೆ ಹೋಗೋಣ, ನನ್ನ ಜೊತೆಗೆ ಬನ್ನಿ. ನಾನು ಇಂಡಸ್ಟ್ರಿಗಳ ಮಾಲೀಕರನ್ನು ತೋರಿಸ್ತೀನಿ. ನಿಮ್ಮ ಹತ್ರ ಸರಿಯಾದ ಎಂಪ್ಲಾಯಿಗಳಿದ್ದಾರಾ ಅಂದ್ರೆ ಹ್ಞೂ ಅಂತ ಎಷ್ಟು ಜನ ಹೇಳ್ತಾರೆ ನೋಡೋಣ. ಇನ್ನೊಂದು ಇಂಡಸ್ಟ್ರಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ನಿಮ್ಮ ಬೇಸಿಕ್ ಚಾಲೆಂಜ್ ಏನು ಅಂತ ಕೇಳಿದರೆ ಅವರು ಕಾಲೇಜ್ನಲ್ಲಿ ಏನು ಕಲ್ತು ಬಂದಿರ್ತಾರೋ ಅದನ್ನು ಅನ್ಲರ್ನಿಂಗ್ ಮಾಡೋದೇ ನಮ್ಮ ಬೇಸಿಕ್ ಚಾಲೆಂಜು ಅಂದರು ಅವರು. ಅಂದರೆ ಕಾಲೇಜ್ನಲ್ಲಿ ಕಲ್ತು ಬಂದಿದ್ದನ್ನು ಮರೆಯೋ ಹಂಗೆ ಮಾಡಿ ಇಂಡಸ್ಟ್ರಿಗೆ ಬೇಕಾದದನ್ನು ವಾಪಸ್ ಕಲಿಸ್ಬೇಕಲ್ಲ, ಅದೇ ದೊಡ್ಡ ಚಾಲೆಂಜು ಅಂತ. ಸೊ ಅಂದರೆ ನಾವೇನು ಮಿಲೇನಿಯಲ್ ಅಂತಾರ, ನಮಗೇನಂತಾರೆ ಮಿಲೇನಿಯಲ್ಸ್ ಅಂತೆ. ಮಿಲೇನಿಯಲ್ಸ್ಗಳಿಂದ ಜನ್ಸಿಗೆ ಒಂದು ಸಲಹೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಆರ್ ಯು ಎಂಪ್ಲಾಯಬಲ್ ಅನ್ನೋದನ್ನು ಫಸ್ಟ್ ನೋಡಿಕೊಂಡ್ರೆ, ಅಂದರೆ ಇನ್ಸೈಡ್ ಔಟ್ ಅಪ್ರೋಚ್ ಅಂತಾರೆ. ಯಾವುದೋ ಒಂದು ಸಮಸ್ಯೆ ಇದ್ದಾಗ ನನ್ನೊಳಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಮೊದಲು ಕಂಡ್ಕೋಬೇಕು. ನನ್ನೊಳಗೆ ಏನು ಪ್ರಾಬ್ಲಮ್ ಇದೆ, ಆ ನಂತರ ಹೊರಗಿನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡ್ಕೊಳ್ಳೋದು ನನ್ನ ಕೈಲಿದೆ. ಅದನ್ನು ಸಾಲ್ವ್ ಮಾಡ್ಕೊಂಡು ಹೊರಗಿನ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋದು ಬೆಟರ್ ಅಂತ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.